Hi everyone, welcome back to the channel. ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿನೇಷನ್ಗೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ನ ಎವ್ರಿ ಡೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ನಾವು 3 ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತೆ 2 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಅಲ್ಲಿ ಇರುವಂತಹ ಕ್ವಶನ್ ನಂಬರ್ 31A ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ಕ್ವಶನ್ ಪೇಪರ್ಸ್ ಅಲ್ಲಿ ಕ್ವಶನ್ ನಂಬರ್ 31 ಅಂತ ಬಂದಾಗ ಅಲ್ಲಿ ನಿಮಗೆ ಚಾಯ್ಸ್ ಇದೆ 31A ಅಂಡ್ 31B ಅಂತ. 31A ನಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ನೀವು ಆನ್ಸರ್ ಅನ್ನ ಮಾಡಬೇಕು. 31B ಅಲ್ಲಿ ನೀವು ಬ್ಲಾಂಕ್ಸ್ ಅಲ್ಲಿ ಅಪ್ರೋಪ್ರಿಯೇಟ್ ಕಂಜಂಕ್ಷನ್ಸ್ ಆರ್ ಲಿಂಕರ್ಸ್ ಅನ್ನ ಪ್ರಾಪರ್ ಲಿಂಕರ್ಸ್ ಅನ್ನ ಯೂಸ್ ಮಾಡಿ ಬ್ಲಾಂಕ್ಸ್ ಅನ್ನ ಫಿಲ್ ಮಾಡಬೇಕು. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ 31A ಈಸಿ ಆಗಿದೆ ಅಂತ ಅಲ್ಲಿ ಆನ್ಸರ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಗ್ರಾಮರ್ ರೂಲ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ಆನ್ಸರ್ಸ್ ಅಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಸೊ ಆ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಿಕೊಂಡು 4 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡೋದು ಹೇಗೆ ಅಂತ ಇವತ್ತು ನಾನು ಆನ್ಸರ್ಸ್ ಅನ್ನ ಮಾಡ್ತಾ ಅಲ್ಲಿ ಆ ಆನ್ಸರ್ ಯಾಕೆ ಬಂತು ಅನ್ನೋ ರೀಸನ್ ಅನ್ನ ಕೂಡ ಹೇಳ್ತಾ ಇದ್ದೀನಿ. ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ 4 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ 100% ಎಲ್ಲ ಪಾಯಿಂಟ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡ್ರೆ ನೀವು ಡೆಫಿನೆಟ್ಲಿ 4 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತೀರಾ. ಹಿಯರ್ ಇಸ್ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1, ಕ್ವಶನ್ ನಂಬರ್ 31A. ಸೊ ನಾನು ಯಾವುದೇ ಮಾಡೆಲ್ ಪೇಪರ್ಸ್ ಮತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಅಲ್ಲಿ ಕ್ವಶನ್ ನಂಬರ್ 31 ನ ಸೆಕೆಂಡ್ ಕ್ವಶನ್ ಅನ್ನ ಹೇಳ್ತಾ ಇಲ್ಲ, ಬಿಕಾಸ್ ಅಲ್ಲಿ ಜಂಬಲ್ಡ್ ಸೆಗ್ಮೆಂಟ್ ಇದೆ. ಅದನ್ನ ನೀವು ಈಸಿಯಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ನಾನು ಉಳಿದಿರುವಂತಹ 3 ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಿಯರ್ ದ ಫಸ್ಟ್ ಒನ್, ಕೋಪರ್ನಿಕಸ್ ಸೆಡ್ ದಟ್ ಬ್ಲಾಂಕ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಇನ್ಸ್ಟ್ರಕ್ಷನ್, ಯೂಸ್ ಪ್ರಾಪರ್ ಆರ್ಟಿಕಲ್. ಸೊ ಬ್ಲಾಂಕ್ ಅಲ್ಲಿ ನಾವು ಪ್ರಾಪರ್ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು. ಇಂಡೆಫಿನೆಟ್ ಆರ್ಟಿಕಲ್ಸ್ ಬರುತ್ತೋ ಡೆಫಿನೆಟ್ ಆರ್ಟಿಕಲ್ ಬರುತ್ತೋ ನೋಡಿ ಅರ್ಥ ಮಾಡ್ಕೊಂಡು ರೈಟ್ ಆನ್ಸರ್ ಅನ್ನ ಬರಿಬೇಕು. ಅಂಡ್ ಹಿಯರ್ ಲುಕ್ ಅಟ್ ದ ವರ್ಡ್ ಅರ್ತ್. ಸೊ ಬ್ಲಾಂಕ್ ಆದ್ಮೇಲೆ ಅರ್ತ್ ಅನ್ನೋ ವರ್ಡ್ ಇದೆ, ಅದು ನೌನ್ ಆಗಿದೆ. ಅಂಡ್ ಇಟ್ಸ್ ಎ ಯುನೀಕ್ ಥಿಂಗ್. ಇದೇನಾಗಿದೆ ಅಂದ್ರೆ ಇಟ್ಸ್ ಅ ಯುನೀಕ್ ಥಿಂಗ್. ಯುನೀಕ್ ಥಿಂಗ್ ಮೀನ್ಸ್ ಒನ್ ಆಫ್ ಇಟ್ಸ್ ಕೈಂಡ್ ಆರ್ ಒನ್ ಇನ್ ಇಟ್ಸ್ ಕೈಂಡ್. ಅಂತಹ ವಸ್ತು ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ ಅಂದಾಗ ಅವುಗಳನ್ನ ನಾವು ಯುನೀಕ್ ಥಿಂಗ್ಸ್ ಅಂತ ಕರಿತೀವಿ. ಗ್ರಾಮರ್ ರೂಲ್ಸ್ ಪ್ರಕಾರ ಯುನೀಕ್ ಥಿಂಗ್ಸ್ ಬಂದಾಗ ಬಿಫೋರ್ ದ ನೇಮ್ಸ್ ಆಫ್ ದೋಸ್ ಯುನೀಕ್ ಥಿಂಗ್ಸ್ ವಿ ಆಲ್ವೇಸ್ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ. ಯುನೀಕ್ ಥಿಂಗ್ಸ್ ನೇಮ್ಸ್ ಅನ್ನ ಬರೆಯುವಾಗ ಡೆಫಿನೆಟ್ ಆರ್ಟಿಕಲ್ ದಾನ ಯೂಸ್ ಮಾಡಿ ನೇಮ್ ಅನ್ನ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಅರ್ಥ ಅನ್ನೋದು ಯುನೀಕ್ ಥಿಂಗ್ ಆಗಿರೋದ್ರಿಂದ ದ ರೈಟ್ ಆರ್ಟಿಕಲ್ ಈಸ್ ಡೆಫಿನೆಟ್ ಆರ್ಟಿಕಲ್ ದ. ಅಂಡ್ ಇಲ್ಲಿ ಅರ್ಥ ಅಲ್ಲಿ ಫಸ್ಟ್ ಲೆಟರ್ ಓವೆಲ್ ಸೌಂಡ್ ಆಗಿರೋದ್ರಿಂದ ದ ಅನ್ನೋದರ ಪ್ರೊನೌನ್ಸಿಯೇಷನ್ ದಿ ಅಂತ ಚೇಂಜ್ ಆಗುತ್ತೆ. ಕೋಪರ್ನಿಕಸ್ ಸೆಡ್ ದಟ್ ದಿ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಇಲ್ಲಿ ಕ್ವಶನ್ ಅಲ್ಲೇ ನೀವು ನೋಡಬಹುದು ಸನ್ ಅನ್ನೋದು ಕೂಡ ಯುನೀಕ್ ಥಿಂಗ್ ಆಗಿದೆ. ಸೊ ಬಿಫೋರ್ ದ ನೇಮ್ ಆಫ್ ದಿಸ್ ಯುನೀಕ್ ಥಿಂಗ್ here is the definite article sun. ಈ ವರ್ಡ್ ನ ಬಿಫೋರ್ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಕೂಡ ಡೆಫಿನೆಟ್ ಆರ್ಟಿಕಲ್ ದ ಇದೆ. ಎಲ್ಲೆಲ್ಲಿ ಯುನೀಕ್ ಥಿಂಗ್ಸ್ ನೇಮ್ ಬರುತ್ತೋ ಅಲ್ಲಿ ಡೌಟ್ ಇಲ್ಲದೆ ಆ ನೌನ್ ಬಿಫೋರ್ ಆರ್ ಬಿಫೋರ್ ದಟ್ ನೌನ್ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ. ಅಂಡ್ ಸೆಕೆಂಡ್ ಒನ್, ಈಚ್ ಮ್ಯಾನ್ ಅಂಡ್ ಈಚ್ ವುಮನ್. ಸೆಕೆಂಡ್ ಒನ್, ಈಚ್ ಮ್ಯಾನ್ ಅಂಡ್ ಈಚ್ ವುಮನ್ ಬ್ಲಾಂಕ್ given an equal opportunity to speak. In brackets verbs are given was, were. And here the instruction is use the verb that agrees with subject. Subject ಜೊತೆ ಅಗ್ರಿ ಮಾಡುವಂತಹ ವರ್ಬ್ ಅನ್ನ ಯೂಸ್ ಮಾಡಬೇಕು. ದಟ್ ಮೀನ್ಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಟಾಪಿಕ್ ಅದನ್ನ ನೆನಪಲ್ಲಿ ಇಟ್ಕೊಂಡು ಬ್ಲಾಂಕ್ ಅಲ್ಲಿ ಕರೆಕ್ಟ್ ವರ್ಬ್ ಅನ್ನ ಯೂಸ್ ಮಾಡಬೇಕು. ಸೊ ಹಿಯರ್ ದ ಸಬ್ಜೆಕ್ಟ್ ಈಸ್ ಈಚ್ ಮ್ಯಾನ್ ಅಂಡ್ ಈಚ್ ವುಮನ್. ಸೊ ಇದನ್ನ ನೋಡಿದಾಗ ಬಹಳಷ್ಟು ಜನ ಇದನ್ನ ಪ್ಲೂರಲ್ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಈಚ್ ಮ್ಯಾನ್ ಒಂದು ಸಬ್ಜೆಕ್ಟು, ಈಚ್ ವುಮನ್ ಅನ್ನೋದು ಇನ್ನೊಂದು ಸಬ್ಜೆಕ್ಟ್ ಅಂತ ಅರ್ಥ ಮಾಡ್ಕೊಂಡು ಪ್ಲೂರಲ್ ವರ್ಬ್ ಅನ್ನ ಯೂಸ್ ಮಾಡ್ತಾರೆ. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಿಫೋರ್ ದ ನೌನ್ಸ್ ನೌನ್ಗಳ ಹಿಂದೆ ಈಚ್ ಅನ್ನೋ ವರ್ಡ್ ಯೂಸ್ ಆದಾಗ ಅದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಈಚ್ ಮ್ಯಾನ್ ಅಂಡ್ ಈಚ್ ವುಮನ್ ಅಂತ ಬಂದಿರೋದ್ರಿಂದ ಇಟ್ಸ್ ಎ ಸಿಂಗ್ಯುಲರ್ ಸಬ್ಜೆಕ್ಟ್. ಸೊ ಹಿಯರ್ ಇನ್ ದ ಬ್ಲಾಂಕ್ right answer is was. Each man and each woman was given an equal opportunity to
ಸ್ಪೀಕ್. ಅದೇ ಈಚ್ ಅನ್ನೋದ್ರ ಬದಲಾಗಿ ಆ ಮ್ಯಾನ್ ಅಂಡ್ ಆ ವುಮನ್ ಅಂತ ಕೊಟ್ಟಿದ್ರೆ ಆಗ ನಾವು ವರ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಆಗ ಪ್ಲೂರಲ್ ಸಬ್ಜೆಕ್ಟ್ ಆಗುತ್ತೆ. ಬಟ್ ಬಿಫೋರ್ ದ ನೌನ್ಸ್ ಈಚ್ ಅಂತ ಬಂದಾಗ ಇಟ್ ಈಸ್ ಸಿಂಗ್ಯುಲರ್ ಸಬ್ಜೆಕ್ಟ್. ನೆಕ್ಸ್ಟ್ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಬ್ಲಾಂಕ್ ಇನ್ ಸಿಡ್ನಿ ನೌ. ಇನ್ ಬ್ರಾಕೆಟ್ಸ್ ವರ್ಬ್ಸ್ ಆರ್ ಗಿವನ್ ಲೀವ್ ಅಂಡ್ ಲೀವ್ಸ್. ಇಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಏನು ಅನ್ನೋದಾದ್ರೆ ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್. ಬ್ಲಾಂಕ್ ಅಲ್ಲಿ ಸರಿಯಾದ ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡಿ ಆನ್ಸರ್ ಅನ್ನ ಮಾಡಬೇಕು. ಹಿಯರ್ ಯು ನೀಡ್ ಟು ಫೋಕಸ್ ಆನ್ ಟೂ ಥಿಂಗ್. ಒನ್ ಈಸ್ ದ ಟೆನ್ಸ್, ಅನದರ್ ಒನ್ ಈಸ್ ದ ಸಬ್ಜೆಕ್ಟ್. ಸೊ ನಾವು ಅನ್ನೋದು ಟೆನ್ಸ್ ಅನ್ನ ತೋರಿಸ್ತಾ ಇದೆ. ನಾವು ಮೀನ್ಸ್ ಈಗ, ದಟ್ ಮೀನ್ಸ್ ಪ್ರೆಸೆಂಟ್ ಟೆನ್ಸ್. ಅಂಡ್ ಸಬ್ಜೆಕ್ಟ್ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್. ಇಲ್ಲಿ ಸಬ್ಜೆಕ್ಟ್ ಅನ್ನು ನೋಡಿದಾಗ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ರಿಲೇಟಿವ್ಸ್ ಅಂತ ಇರೋದನ್ನ ನೋಡಿ ಪ್ಲೂರಲ್ ಸಬ್ಜೆಕ್ಟ್ ಅಂತ ಅನ್ಕೊಳ್ತಾರೆ. ಬಟ್ ಆಲ್ವೇಸ್ ರಿಮೆಂಬರ್, ಬಿಫೋರ್ ದ ನೌನ್ಸ್ ಒನ್ ಆಫ್ ಅಂತ ಬಂದಿದ್ರೆ, ಸೊ ಬಿಫೋರ್ ದ ನೌನ್ಸ್ ಒನ್ ಆಫ್ ಅಂತ ಬಂದಿದ್ರೆ ಅಲ್ಲಿ ನೌನ್ ಪ್ಲೂರಲ್ ಆಗಿದ್ರು ಕೂಡ ಅದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರುತ್ತೆ. ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್, ನನ್ನ ಆತ್ಮೀಯ ರಿಲೇಟಿವ್ಸ್, ಸಂಬಂಧಿಕರಲ್ಲಿ ಒಬ್ಬರು. ಒನ್ ಆಫ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಲ್ಲಿ ಒಬ್ಬ. ಒನ್ ಆಫ್ ದ ಪ್ಲೇಯರ್ಸ್, ಆಟಗಾರರಲ್ಲಿ ಒಬ್ಬ. ಈ ರೀತಿ ಒನ್ ಆಫ್ ಆದ್ಮೇಲೆ ನೌನ್ ಪ್ಲೂರಲ್ ಇದ್ರೂ ಕೂಡ ಅದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆದಾಗ ನಾವು ವರ್ಬ್ಗೆ ಎಸ್ ಅಥವಾ ಇ ಎಸ್ ಅನ್ನ ಸೇರಿಸಿ ಆನ್ಸರ್ ಅನ್ನ ಬರಿಬೇಕಾಗುತ್ತೆ, ಅಥವಾ ವರ್ಬ್ಗೆ ಎಸ್ ಅಥವಾ ಇ ಎಸ್ ಅನ್ನ ಸೇರಿಸಿ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ವರ್ಬ್ ವಿತ್ ಎಸ್ ಅಂದ್ರೆ ದಟ್ ಈಸ್ ಲೀವ್ಸ್. ಸೊ ಲೀವ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ, ಯಾಕಂದ್ರೆ ಅದು ಸಿಂಗ್ಯುಲರ್ ಸಬ್ಜೆಕ್ಟ್ಗೆ ಸೂಟ್ ಆಗುವಂತಹ ವರ್ಬ್. ಸೊ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಲೀವ್ಸ್ ಇನ್ ಸಿಡ್ನಿ ನೌ. ಒನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ absent today. One of the players is missing. One of the paintings is attractive. ಸೊ ಈ ತರ ಯೂಸ್ ಮಾಡ್ತೀವಿ. ಒನ್ ಆಫ್ ಆದ್ಮೇಲೆ ನೌನ್ ಪ್ಲೂರಲ್ ಇದ್ರೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ಓದಿದಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಖಂಡಿತ ಮಿಸ್ಟೇಕ್ಸ್ ಆಗೋದಿಲ್ಲ. ಅಂಡ್ ನೌ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2, ಕ್ವಶನ್ ನಂಬರ್ 31A, rewrite as directed. And first one, the lecturer in English told us to submit dash first assignment on Monday. Instruction, proper article, use proper article. ಇಲ್ಲಿ ಕೂಡ ನಾವು ಪ್ರಾಪರ್ ಆರ್ಟಿಕಲ್ ಅನ್ನ ಬ್ಲಾಂಕ್ ಅಲ್ಲಿ ಫಿಲ್ ಮಾಡಬೇಕು. ಸೊ ಹಿಯರ್ ಆಫ್ಟರ್ ದ ಬ್ಲಾಂಕ್ ಯು ಕ್ಯಾನ್ ಸಿ ದ ವರ್ಡ್ ಫಸ್ಟ್. ಬ್ಲಾಂಕ್ ಆದ್ಮೇಲೆ ನಿಮಗೆ ಫಸ್ಟ್ ಅನ್ನೋ ಒಂದು ವರ್ಡ್ ಕಾಣಿಸುತ್ತೆ. ಸೊ ಇಂಗ್ಲಿಷ್ ಅಲ್ಲಿ ನಾವು ನಂಬರ್ಸ್ ಅನ್ನ 1, 2, 3, 4 ಅಂತ ಹೇಳಿದಾಗ ದೇ ಆರ್ ನಂಬರ್ಸ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಈ ತರ ಹೇಳಿದಾಗ ದೇ ಆರ್ ಕಾಲ್ಡ್ ಆಸ್ ಆರ್ಡಿನಲ್ಸ್. ಸೊ ಬಿಫೋರ್ ದ ಆರ್ಡಿನಲ್ಸ್ ವಿ ಆಲ್ವೇಸ್ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ. ಇಲ್ಲಿ ಫಸ್ಟ್ ಅನ್ನೋದು ಏನಾಗಿದೆ, ಇಟ್ಸ್ ಆನ್ ಆರ್ಡಿನಲ್. ಸೊ ಅನ್ಡೌಟೆಡ್ಲಿ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ. ಸಬ್ಮಿಟ್ ದ ಫಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ಬೈ ಚಾನ್ಸ್ ಇಲ್ಲಿ ಸೆಕೆಂಡ್ ಅಂತ ಇದ್ದಿದ್ರೆ ದ ಸೆಕೆಂಡ್, ಥರ್ಡ್ ಅಂತ ಇದ್ದಿದ್ರೆ ದ ಥರ್ಡ್. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆರ್ಡಿನಲ್ಸ್ ಬಂದಾಗ ಅಂದ್ರೆ ನಂಬರ್ಸ್ ಅನ್ನ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಲಾಸ್ಟ್ ಈ ತರ ಹೇಳಿದಾಗ ಅಲ್ಲಿ ನೀವು ಆ ಪದದ ಹಿಂದೆ 100% ಡೌಟ್ ಇಲ್ಲದೆ ಡೆಫಿನೆಟ್ ಆರ್ಟಿಕಲ್ ದಾನೆ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ಸೆಕೆಂಡ್ ಕ್ವಶನ್ ಆಸ್ ಯೂಶುವಲ್ ಜಂಬಲ್ಡ್ ಸೆಗ್ಮೆಂಟ್ ಇರುತ್ತೆ, ಅದನ್ನ ನೀವು ಈಸಿಯಾಗಿ ಮಾಡ್ತೀರಾ. ನೆಕ್ಸ್ಟ್ ಥರ್ಡ್ ಒನ್ಗೆ ಹೋಗೋಣ. ಬಯೋಡೈವರ್ಸಿಟಿ ಡ್ಯಾಶ್ ಬೀನ್ ದ ಟೀಚರ್ ಆಫ್ ಅಬಂಡೆನ್ಸ್. Biodiversity dash or blank being the teacher of abundance in brackets has have. Instruction ಏನ್ ಕೊಟ್ಟಿದ್ದಾರೆ ಅಂದ್ರೆ use the verb that agrees with subject. Subject verb agreement. So has ಮತ್ತೆ have ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬ್ಲಾಂಕ್ ಅಲ್ಲಿ ಸಬ್ಜೆಕ್ಟ್ ಜೊತೆ ಅಗ್ರಿ ಆಗುವಂತಹ ವರ್ಬ್ ಅನ್ನ ಯೂಸ್ ಮಾಡಬೇಕು. ಸೊ ಬಯೋಡೈವರ್ಸಿಟಿ ಇಟ್ ಈಸ್ ಅನ್ ಅನ್ಕೌಂಟಬಲ್ ನೌನ್. ಅನ್ಕೌಂಟಬಲ್ ನೌನ್ಸ್ ಬಂದಾಗ ಅಲ್ಲಿ ನಾವು ಅದರ ನೆಕ್ಸ್ಟ್ ಸಿಂಗ್ಯುಲರ್ ವರ್ಬ್ ಅಥವಾ ಸಿಂಗ್ಯುಲರ್ ನ ರೆಪ್ರೆಸೆಂಟ್ ಮಾಡುವಂತಹ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಅನ್ಕೌಂಟಬಲ್ ನೌನ್ಸ್ ಅನ್ನ ನಾವು ಸಿಂಗ್ಯುಲರ್ ಅಂತಾನೆ ತಗೊಳ್ಳೋದ್ರಿಂದ ಅಲ್ಲಿ ನೆಕ್ಸ್ಟ್ ಯೂಸ್ ಮಾಡುವಂತಹ ವರ್ಬ್ ಕೂಡ ಸಿಂಗ್ಯುಲರ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಸೊ ಹ್ಯಾಸ್ ವಿ ಯೂಸ್ ಫಾರ್ ದ ಸಿಂಗ್ಯುಲರ್ಸ್ ಅಂಡ್ ಹ್ಯಾವ್ ಫಾರ್ ದ ಪ್ಲೂರಲ್ಸ್. ಇಲ್ಲಿ ಬಯೋಡೈವರ್ಸಿಟಿ ಇಟ್ ಈಸ್ ಅನ್ ಅನ್ಕೌಂಟಬಲ್ ನೌನ್, ದಟ್ ಮೀನ್ಸ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್. ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್
ಹ್ಯಾವ್. ಇಲ್ಲಿ ಸರಿಯಾದ ಉತ್ತರ ಹ್ಯಾಸ್ ಆಗುತ್ತೆ. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ದ ಟೀಚರ್ ಆಫ್ ಅಬಂಡೆನ್ಸ್. ಅಂಡ್ ನೆಕ್ಸ್ಟ್ ಒನ್, ಇನ್ 2011 UN General Assembly dash are blank a conference on harmony with nature, and in brackets there is a verb organize, and the instruction ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಏನ್ ಡೈರೆಕ್ಟ್ ಮಾಡಿದ್ದಾರೆ ಅಂದ್ರೆ ಯೂಸ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್. ಸರಿಯಾದ ಫಾರ್ಮ್ ಅಲ್ಲಿ ವರ್ಬ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಸೆಂಟೆನ್ಸ್ ಅನ್ನ ಒಂದ್ಸಲ ಗಮನಿಸಿ ನೋಡಿ. ಇನ್ 2011 ಇಟ್ ಈಸ್ ಎ ಪಾಸ್ಟ್ ಆಕ್ಷನ್. ಸೊ 2011 ನಡೆದಿರುವಂತಹ ಒಂದು ಘಟನೆ, ಅಂದ್ರೆ ಈ ಘಟನೆ ಆಲ್ರೆಡಿ ಮುಗಿದು ಹೋಗಿದೆ. ಸೊ ನಮಗೆ ಇದು ಪಾಸ್ಟ್ ಟೆನ್ಸ್ ಅಂತ ಅರ್ಥ ಆಗುತ್ತೆ. ಅಂಡ್ ಪಾಸ್ಟ್ ಅಲ್ಲಿ ಒಂದು ಆಕ್ಷನ್ ಕಂಪ್ಲೀಟ್ ಆಗೋಗಿದೆ. ಸೊ ದ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಇನ್ 2011 UN General Assembly ಆರ್ಗನೈಸ್. ಸೊ ಇದು ಬೇಸ್ ವರ್ಬ್ ಆಗಿದೆ. ಇದನ್ನ ನಾವು ಪಾಸ್ಟ್ ಟೆನ್ಸ್ ಗೆ ಯೂಸ್ ಮಾಡ್ಕೊಳ್ತೀವಿ. ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ವರ್ಬ್ ಫಾರ್ಮ್ ಅನ್ನ ಚೇಂಜ್ ಮಾಡ್ಕೊಂಡಾಗ ಅದು ಆರ್ಗನೈಸ್ಡ್ V2 ಫಾರ್ಮ್ ಆಫ್ ದ ವರ್ಬ್ ಆಗಿ ಚೇಂಜ್ ಆಯ್ತು. ಯಾಕೆ ಆರ್ಗನೈಸ್ಡ್ ಅನ್ನ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಇಟ್ಸ್ ಎ ಸಿಂಪಲ್ ಪಾಸ್ಟ್ ಟೆನ್ಸ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. 2011 ನಡೆದಿರುವಂತಹ ಒಂದು ಘಟನೆ, ಆ ಘಟನೆ ಆಗ್ಲೇ ಕಂಪ್ಲೀಟ್ ಆಗೋಗಿದೆ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ನಲ್ಲಿ ಇರುವಂತಹ ಕ್ವಶನ್ ನಂಬರ್ 31 ಎ. ಇದರಲ್ಲಿ ಬರುವಂತಹ ಕ್ವಶನ್ಸ್ ಅಂಡ್ ಆನ್ಸರ್ಸ್. Model question paper number 3, question number 31A. Rewrite as directed. And first one, Nisha is used to come to college dash bus. Use appropriate preposition. ಇಲ್ಲಿ ಬ್ಲಾಂಕ್ ಅಲ್ಲಿ ನಾವು preposition ಅನ್ನ ಯೂಸ್ ಮಾಡಬೇಕು. ಕ್ವಶನ್ ಅನ್ನ ಒಂದ್ಸಲ ನೋಡಿ. Nisha is used to come to college dash bus. ಸೊ ನಿಶಾ ಕಾಲೇಜ್ಗೆ ಬಸ್ ಅಲ್ಲಿ ಬರ್ತಾಳೆ. ದಟ್ ಮೀನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಅವಳು ಯಾವ ವಾಹನದಲ್ಲಿ ಬರ್ತಾಳೆ ಅನ್ನೋದನ್ನ ಹೇಳ್ತಾ ಇದ್ದೀವಿ, ಯಾವ ರೀತಿ ಕಾಲೇಜ್ಗೆ ಬರ್ತಾಳೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಸೊ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ವೆಹಿಕಲ್ ಅನ್ನ ಮೆನ್ಷನ್ ಮಾಡಿದಾಗ ವಿ ಯೂಸ್ ದ ಪ್ರಿಪೋಸಿಷನ್ ಬೈ. ನಿಶಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬೈ ಬಸ್. ಅದೇ ನಿಶಾ ಬಸ್ ಅಲ್ಲಿ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ನಿಶಾ ಈಸ್ ಆನ್ ದ ಬಸ್. ಇಲ್ಲಿ ಆನ್ ದ ಬಸ್ ಅಂದ್ರೆ ಮೇಲೆ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಯಾವೆಲ್ಲ ವಾಹನಗಳಲ್ಲಿ ನಾವು ಕುತ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಓಡಾಡೋದಕ್ಕೂ ಸಾಧ್ಯ ಇರುತ್ತೋ ಅಂತ ವಾಹನಗಳಲ್ಲಿ ನಾವಿದ್ದಾಗ ಅಥವಾ ಬೇರೆಯವರು ಇದ್ದಾಗ ವಿ ಯೂಸ್ ಆನ್ ದ ಬಸ್. ಐ ಆಮ್ ಆನ್ ದ ಪ್ಲೇನ್, ಐ ಆಮ್ ಆನ್ ದ ಶಿಪ್, ಐ ಆಮ್ ಆನ್ ದ ಟ್ರೈನ್. ಬಟ್ ಕಾರ್ ಅಂತ ಬಂದಾಗ ಐ ಆಮ್ ಇನ್ ದ ಕಾರ್. ಯಾಕಂದ್ರೆ ಕಾರಲ್ಲಿ ನಾವು ಕೂತ್ಕೊಳ್ಬಹುದು, ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ವಾಹನದಲ್ಲಿ ಇದ್ದಾರೆ ಅಂದಾಗ ಆ ವಾಹನ ಯಾವುದು ಅನ್ನೋದನ್ನ ನೋಡಿ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡಿ. ಸೊ ನಿಶಾ ಈಸ್ ಆನ್ ದ ಬಸ್, ಅವಳು ಬಸ್ಸಲ್ಲಿ ಇದ್ದಾಳೆ ಅಂತ ಹೇಳುವಾಗ ಆನ್ ಬರುತ್ತೆ. ಬಟ್ ಇಲ್ಲಿ ನಾವು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಬೈ ಬಸ್. ಸೊ ಬೈ ಈಸ್ ದ ರೈಟ್ ಪ್ರಿಪೋಸಿಷನ್. ಹಾಗಾದ್ರೆ ಇನ್ ಬಸ್ ಯಾವಾಗ ಬರುತ್ತೆ ಅನ್ನೋದಾದ್ರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಸ್ಪೇಸ್ ಇನ್ಸೈಡ್ ದ ಬಸ್. ಬಸ್ ಒಳಗಿನ ಸ್ಪೇಸ್ ಬಗ್ಗೆ ಮಾತಾಡುವಾಗ ಇನ್ ಬಸ್ ಅಂತ ಯೂಸ್ ಮಾಡ್ತೀವಿ. ಬಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಲ್ಲಿ ವೆಹಿಕಲ್ ಮೆನ್ಷನ್ ಮಾಡಿದಾಗ ಬೈ ಯೂಸ್ ಮಾಡಬೇಕು. ಆ ವೆಹಿಕಲ್ ಅಲ್ಲಿ ಅವರು ಇದ್ದಾರೆ ಅಂದಾಗ ಅದು ಬಸ್ಸೋ ಟ್ರೈನೋ ಪ್ಲೇನೋ ನೋಡ್ಕೊಂಡು ಆನ್ ಆರ್ ಇನ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಒನ್ ಆಫ್ ಮೈ ಫ್ರೆಂಡ್ಸ್ ಬ್ಲಾಂಕ್ ಲಿವಿಂಗ್ ಇನ್ ಮೈಸೂರು. ಅಂಡ್ ಇನ್ ಬ್ರಾಕೆಟ್ಸ್ ಈಸ್ ಆರ್. ಅಂಡ್ ಇನ್ಸ್ಟ್ರಕ್ಷನ್ ಯೂಸ್ ವರ್ಬ್ ದಟ್ ಅಗ್ರೀಸ್ ವಿತ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಜೊತೆ ಅಗ್ರಿ ಮಾಡುವಂತಹ ವರ್ಬ್ ಅನ್ನ ಯೂಸ್ ಮಾಡಿ. ಆಗ್ಲೇ ಫಸ್ಟ್ ಮಾಡೆಲ್ ಪೇಪರ್ ಮಾಡುವಾಗ ಹೇಳಿದೆ, ಒನ್ ಆಫ್ ಬಂದು ನೆಕ್ಸ್ಟ್ ಬರುವಂತಹ ನಾನ್ ಪ್ಲೂರಲ್ ಆಗಿದ್ರು ಕೂಡ ಅದು ಸಿಂಗ್ಯುಲರ್ ಆಗಿರುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಸ್ನೇಹಿತರಲ್ಲಿ ಒಬ್ಬ ಮೈಸೂರಲ್ಲಿ ವಾಸಿಸುತ್ತಿದ್ದಾನೆ. ಸೊ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ದ ರೈಟ್ ಆನ್ಸರ್ ಈಸ್ ಈಸ್. ಯಾಕಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ. ಪ್ರಿಯಾ ಡ್ಯಾಶ್ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ. ಪ್ರಿಯಾ ಡ್ಯಾಶ್ ಆರ್ ಬ್ಲಾಂಕ್ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ. ಇನ್ ಬ್ರಾಕೆಟ್ಸ್ ದರ್ ಇಸ್ ಎ ವರ್ಬ್ ಗೋ. ಬೇಸ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್. ಇಲ್ಲಿ ಸರಿಯಾದ ವರ್ಬ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ನೀವು ಗಮನಿಸಿ, ಲಾಸ್ಟ್ ಅಲ್ಲಿ ಒಂದು ವರ್ಡ್ ಇದೆ ಎವ್ರಿ ಡೇ. ಸೊ ಎವ್ರಿ ಡೇ ಆಕ್ಷನ್ಸ್ ಬಂದಾಗ ನಾವು ಯಾವಾಗ್ಲೂ ಕೂಡ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀವಿ. ಹ್ಯಾಬಿಚುಯಲ್ ಆಕ್ಷನ್ಸ್, ಎವ್ರಿ ಡೇ ಆಕ್ಷನ್ಸ್, ರಿಪೀಟೆಡ್ ಆಕ್ಷನ್ಸ್, ಫ್ಯಾಕ್ಟ್ಸ್ ಆರ್ ಯೂನಿವರ್ಸಲ್ ಟ್ರೂತ್ಸ್.
ಇವೆಲ್ಲ ಬಂದಾಗ ನಾವು ಆ ಸೆಂಟೆನ್ಸ್ ನ ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಹೇಳ್ತೀವಿ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆದಾಗ ವರ್ಬ್ ಜೊತೆ SRES ಅನ್ನ ಸೇರಿಸಿ ಹೇಳ್ಬೇಕಾಗತ್ತೆ. ಸಬ್ಜೆಕ್ಟ್ ಪ್ಲೂರಲ್ ಆದಾಗ ಬೇಸ್ ವರ್ಬ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಹಿಯರ್ ದ ಸಬ್ಜೆಕ್ಟ್ ಪ್ರಿಯಾ, ಇಲ್ಲಿ ಸಬ್ಜೆಕ್ಟ್ ಪ್ರಿಯಾ ಅನ್ನೋದು ಒಬ್ಬ ಹುಡುಗಿ ಅಥವಾ ಒಬ್ಬ ಮಹಿಳೆಯ ಹೆಸರು. ಇದು ಸಿಂಗ್ಯುಲರ್ ಆಗಿದೆ, ಒಬ್ಬ ಮಹಿಳೆಯ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ಸೆಂಟೆನ್ಸ್ ಇರೋದ್ರಿಂದ ನಾವು ವರ್ಬ್ಗೆ ES ಅನ್ನ ಸೇರಿಸಿದಾಗ ಇಟ್ ಬಿಕಮ್ಸ್ ಗೋಸ್. ಪ್ರಿಯಾ ಗೋಸ್ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ. ಸೊ ಎವ್ರಿ ಡೇ ಆಕ್ಷನ್ಸ್, ರಿಪೀಟೆಡ್ ಆಕ್ಷನ್ಸ್ ಬಂದಾಗ ನೀವು ಸಬ್ಜೆಕ್ಟ್ ಅನ್ನ ನೋಡ್ಕೊಂಡು ಸಬ್ಜೆಕ್ಟ್ ಸಿಂಗ್ಯುಲರ್ ಆದ್ರೆ ವರ್ಬ್ಗೆ SRES ಅನ್ನ ಆಡ್ ಮಾಡಿ, ಸಬ್ಜೆಕ್ಟ್ ಪ್ಲೂರಲ್ ಆದ್ರೆ ಡೈರೆಕ್ಟ್ ಆಗಿ ಬೇಸ್ ವರ್ಬ್ ಏನಿರುತ್ತೆ ಅದನ್ನೇ ಯೂಸ್ ಮಾಡಿ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3, ಕ್ವಶನ್ ನಂಬರ್ 31A. ಇದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ, ಫಸ್ಟ್ ಪ್ರಿಪರೇಟರಿ ಇಂಗ್ಲಿಷ್ ಕ್ವಶನ್ ಪೇಪರ್ ಅಲ್ಲಿ ಇದ್ದಂತಹ ಕ್ವಶನ್ ನಂಬರ್ 31A. Rewrite as directed. Amoeba is one of dash tiniest living organism, and in brackets the direction is given, use the appropriate article. So ಇಲ್ಲಿ ಕರೆಕ್ಟ್ ಆಗಿರೋ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು. ಸೊ ಆಫ್ಟರ್ ದ ಬ್ಲಾಂಕ್ ಆದ್ಮೇಲೆ ಏನ್ ವರ್ಡ್ ಇದೆ ಒಂದ್ಸಲ ನೋಡಿ. ಇಟ್ ಈಸ್ ಟೈನಿಯೆಸ್ಟ್. ಅಂಡ್ ಟೈನಿಯೆಸ್ಟ್ ಅನ್ನೋದು ಏನಾಗಿದೆ, ಒಂದು ಸೂಪರ್ಲೇಟಿವ್ ಆಗಿದೆ. ಇಟ್ಸ್ ಅ ಸೂಪರ್ಲೇಟಿವ್. ಸೊ ರೂಲ್ಸ್ ಪ್ರಕಾರ ಬಿಫೋರ್ ದ ಸೂಪರ್ಲೇಟಿವ್ಸ್ ವಿ ಆಲ್ವೇಸ್ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ. ಸೂಪರ್ಲೇಟಿವ್ಸ್ ಬಂದಾಗ ಅದರ ಹಿಂದೆ ನಾವು ಯಾವಾಗ್ಲೂ ಕೂಡ ಡೆಫಿನೆಟ್ ಆರ್ಟಿಕಲ್ ದಾನ ಯೂಸ್ ಮಾಡ್ತೀವಿ. ಅದು ರೂಲ್ ಆಗಿರೋದ್ರಿಂದ ಹಿಯರ್ ದ ರೈಟ್ ಆನ್ಸರ್ ಈಸ್ ದ. ಅಮೀಬಾ ಈಸ್ ಒನ್ ಆಫ್ ದ ಟೈನಿಯೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಯಾವುದೇ ಸೂಪರ್ಲೇಟಿವ್ ಬಂದ್ರೂ ಕೂಡ ನೀವು ಬಿಫೋರ್ ದಟ್ ಸೂಪರ್ಲೇಟಿವ್ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ. The tiniest, the cheapest, the highest, the largest, the longest. So ಈ ತರ before the superlatives always use definite article the. And second one, children blank good at playing games. In brackets the verbs are given is, are, and here the instruction is use verb that agrees with subject. ಸಬ್ಜೆಕ್ಟ್ ಜೊತೆ ಅಗ್ರಿ ಮಾಡುವಂತಹ ವರ್ಬ್ ಅನ್ನ ಯೂಸ್ ಮಾಡಿ. ಸೊ ಹಿಯರ್ ಸಬ್ಜೆಕ್ಟ್ ಈಸ್ ಚಿಲ್ಡ್ರನ್. ಸೊ ಇನ್ ದಿಸ್ ಸೆಂಟೆನ್ಸ್ ಚಿಲ್ಡ್ರನ್ ಈಸ್ ದ ಸಬ್ಜೆಕ್ಟ್. ಮಕ್ಕಳು ಅನ್ನೋದು ಏನಾಗಿದೆ, ಪ್ಲೂರಲ್ ಸಬ್ಜೆಕ್ಟ್ ಆಗಿದೆ. ಸೊ ಚಿಲ್ಡ್ರನ್ ಪ್ಲೂರಲ್ ಸಬ್ಜೆಕ್ಟ್ ಆದಾಗ ವರ್ಬ್ ಕೂಡ ಪ್ಲೂರಲ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಸೊ ವಿ ಯೂಸ್ ಆರ್. ಸೊ ಹಿಯರ್ ಇನ್ ದ ಬ್ಲಾಂಕ್ ರೈಟ್ ಆನ್ಸರ್ ಇಸ್ ಚಿಲ್ಡ್ರನ್ ಆರ್ ಗುಡ್ ಅಟ್ ಪ್ಲೇಯಿಂಗ್ ಗೇಮ್ಸ್. ಅದೇ ನಿಮಗೆ ಚಿಲ್ಡ್ರನ್ ಬದಲಾಗಿ ಅ ಚೈಲ್ಡ್ ಅಂತ ಕೊಟ್ಟಿದ್ರೆ ಅ ಚೈಲ್ಡ್ ಈಸ್ ಗುಡ್ ಅಟ್ ಪ್ಲೇಯಿಂಗ್ ಗೇಮ್ಸ್. ಬಟ್ ಹಿಯರ್ ದ ಸಬ್ಜೆಕ್ಟ್ ಈಸ್ ಚಿಲ್ಡ್ರನ್. ಇಟ್ಸ್ ಎ ಪ್ಲೂರಲ್ ಸಬ್ಜೆಕ್ಟ್. ಸೊ ದ ರೈಟ್ ಆನ್ಸರ್ ಈಸ್ ಆರ್. ಅಂಡ್ ದೆನ್ ಫೋರ್ತ್ ಒನ್, he blank that company last year in brackets leave ಅನ್ನೋ ಬೇಸ್ ವರ್ಬ್ ಅನ್ನ ಕೊಟ್ಟಿದ್ದಾರೆ. ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್. ರೈಟ್ ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡಿ ಬ್ಲಾಂಕ್ ಅಲ್ಲಿ ಆನ್ಸರ್ ಅನ್ನ ಬರೀಬೇಕು. ಸೊ he dash ಆರ್ ಬ್ಲಾಂಕ್ ದಟ್ ಕಂಪನಿ ಲಾಸ್ಟ್ ಇಯರ್ ಅಂದ್ರೆ ಕಳೆದ ವರ್ಷ. ಇದು ಪಾಸ್ಟ್ ಅಲ್ಲಿ ನಡೆದಿರುವಂತಹ ಕಂಪ್ಲೀಟ್ ಆಗಿರುವಂತಹ ಒಂದು ಆಕ್ಷನ್. ಕಳೆದ ವರ್ಷ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀವಿ ಅಂದ್ರೆ ಇದು ಪಾಸ್ಟ್ ಅಲ್ಲಿ ನಡೆದಿರುವಂತಹ ಆಕ್ಷನ್ ಅಂಡ್ ಇಟ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ವರ್ಬ್ ನ ಸೆಕೆಂಡ್ ಫಾರ್ಮ್ ಅನ್ನು ಯೂಸ್ ಮಾಡ್ತೀವಿ. ಲೀವ್ಗೆ V2 ಫಾರ್ಮ್ ಲೆಫ್ಟ್. ಸೊ ದಟ್ ಈಸ್ ದ ರೈಟ್ ಆನ್ಸರ್. He left that company last year. And this one is state level preparatory to English examinations question. So state level second preparatory ಅಲ್ಲಿ English question paper ಅಲ್ಲಿ question number 31 ಅಲ್ಲಿ ಕೇಳಿದಂತಹ questions. Rewrite as directed. First one, Nisha is used to come to college dash bus. Use appropriate preposition. So model paper number 3 ಅಲ್ಲಿ ಈ ಕ್ವಶನ್ ಇತ್ತು. ಅದೇ ನಮಗೆ ಸ್ಟೇಟ್ ಲೆವೆಲ್ ಸೆಕೆಂಡ್ ಪ್ರಿಪರೇಟರಿ ಅಲ್ಲಿ ಕೂಡ ರಿಪೀಟ್ ಆಗಿದೆ. ಸೊ ಇಲ್ಲಿ ಪ್ರಿಪೋಸಿಷನ್ ಇಟ್ಸ್ ವೆರಿ ಈಸಿ, ಬೈ ಬಸ್. And why we are using by here? Because we are talking about the mode of transport. And second one of my friends blank in Mysuru. And in brackets leaves.
2 ವರ್ಬ್ ಅನ್ನು ಕೊಟ್ಟಿದ್ದಾರೆ. ಹಿಯರ್ ವಿ ನೀಡ್ ಟು ಯೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಜೊತೆ ಅಗ್ರಿ ಮಾಡುವಂತಹ ವರ್ಬ್ ಅನ್ನ ಯೂಸ್ ಮಾಡಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದಾಗ ಅದು ಸಿಂಗ್ಯುಲರ್ ಆಗಿರುತ್ತೆ. ಸೊ ಸಿಂಗ್ಯುಲರ್ ಬಂದಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಗೆ ಎಸ್ ಆರ್ ಇ ಎಸ್ ಅನ್ನ ಸೇರಿಸ್ತೀವಿ. ಸೊ ಹಿಯರ್ ಲೀವ್ಸ್. ಲೀವ್ಸ್ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಅಂಡ್ ಲಾಸ್ಟ್ ಒನ್, he blank in queue to reserve the tickets yesterday, and in brackets the verb, base verb stand, and use appropriate form of the verb. Verb na sariyada form anna use ಮಾಡಬೇಕು. Here look at the sentence and here is a word yesterday. ನಿನ್ನೆ ಅಂತ ಹೇಳ್ತಾ ಇದೆ ಅಂದ್ರೆ ಆಕ್ಷನ್ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನಾವು ಬೇಸ್ ವರ್ಬ್ ನ V2 ಫಾರ್ಮ್ ಅನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಸ್ಟುಡ್. He stood in queue to reserve the tickets yesterday. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.